ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಮಾತನಾಡುವಂಥ ಸ್ಥಿತಿಲಿ ಇಲ್ಲ ಮುಖ್ಯಮಂತ್ರಿಗಳು. ಯಾರೇನೇ ಪ್ರಶ್ನೆ ಕೇಳಿದರೂ ಕೂಡ ಅವ್ರಿಗೆ ಗೊತ್ತಿದೆ, ಇಲ್ಲಿ ಮಾತಿಗಿಂತ ಮೌನ ಮೇಲು ಅನ್ನುವಂಥದ್ದು ಗೊತ್ತಿದೆ. ಬನ್ನಿ, ಲಕ್ಷ್ಮೀ ಅಯ್ಯಂಗಾರ್ ಮಾಡ್ತಾ ಇದ್ದಾರೆ ನೋಡೋಣ. At this point of time, no. That will only be after the 3-month period? That's right. And during the 3 months also, if they're acting fairly, then there would be no necessity. But if they are under pressure and they aren't acting as they're supposed to, then that's always an option. One last question to you. What was earlier 6 months, you sought for an earlier 3 months. Are you seeing this somewhere as, ahead towards a victory here for you already? It's baby steps now. Let's see. But 3 months is a good time. Let's see how it all pans out. All right. Thank you so much. Of course, that was Advocate Lakshmi Iyengar. We are joining with Advocate of Nehamai Krishna, the complainant in the Muda case. ಲಕ್ಷ್ಮೀ ಅಯ್ಯಂಗಾರ್ ಅವರು ಮಾತಾಡ್ತಾ ಇದ್ರು. ಆ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಇನ್ನು ಮುಖ್ಯಮಂತ್ರಿಗಳು ಯಾರೊಂದಿಗೂ ಕೂಡ ಮಾತನಾಡುವಂಥ ಸ್ಥಿತಿಲಿಲ್ಲ. ಮುಖ್ಯಮಂತ್ರಿಗಳು ಮೌನವಾಗಿ ಹೋಗ್ತಾ ಇದ್ದಾರೆ. ಯಾರಿಗೂ ಕೂಡ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ಶೀಘ್ರದಲ್ಲೇ ಇವರ ವಿರುದ್ಧ FIR ದಾಖಲಾಗುತ್ತೆ. 156/3 ಅಡಿಯಲ್ಲಿ ತನಿಖೆಗೆ ಆದೇಶ ಆದರೆ FIR ದಾಖಲಾಗಬಹುದು. ಬಂಧನ ಸೇರಿದಂತೆ ಸಂಪೂರ್ಣವಾದ ಅಧಿಕಾರ ಸಂಬಂಧಪಟ್ಟಂಥ IOಗೆ ಇರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇರುತ್ತೆ. ಹಂತ ಹಂತವಾಗಿ ಅವರು ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು. ನೀವೇ ಗಲಾಟೆ ಮಾಡ್ತಿರಲ್ರಿ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ನಿಮ್ದೇ ಗಲಾಟೆ ಜಾಸ್ತಿ. ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು, ಹೈಕೋರ್ಟ್ನಲ್ಲಿ ಅವರು 17A ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಂಪ್ಲೇಂಟ್ ದೂರುದಾರರು ಜನಪ್ರತಿನಿಧಿಗಳ ನೀವೇನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ. ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ. ನಾನು ಈಗ ಕೇರಳ ಕೊಟ್ಟಿದ್ದೀನಿ, ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಅದು ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ.
ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ, ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತು ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ, ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ? ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನೂ ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿಲ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸಿಆರ್ಪಿಸಿ 156 ತನಿಖೆ ಮಾಡಲಿಕ್ಕೆ ಆದೇಶ ಸರ್ಕಾರ ನ್ಯಾಯಮೂರ್ತಿ ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದೆ. ಈ ತನಿಖೆನೂ ಮುಂದುವರಿಯುತ್ತೆ ಸರ್ ಇದರ ನಡುವೆ? ಯಾವುದು ಸರ್ಕಾರ ರಚನೆ ಅದಕ್ಕೆ ತಡೆ ಮಾಡಿದಾರ? ಅದಕ್ಕೆ ತಡೆ ಮಾಡಿದಾರ? ಅದು ಮುಂದುವರಿಯುತ್ತದೆ. ಅದು ಮೂಡಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯುತ್ತದೆ. ಕಮಿಷನ್ಗೆ ತಡೆ ಮಾಡಿಲ್ಲ, ನಾನು ನೋಡಿಲ್ಲ, ಅದಕ್ಕೆ ನಾನು ಹೇಳಿದ್ದು. ಕೇಳಪ್ಪ, ನಾನು ಹೇಳ್ತೀನಿ, ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಓದಿದ ಮೇಲೂ ಕೊಡೋದು. ಯಾಚ್ ಪ್ಯಾಚ್ ಹಾಕಿ ಕೊಡಕ್ಕಾಗುತ್ತಾ? ತನಿಖೆ ಬೇಡ, ಅಗತ್ಯತೆ ಇದೆಯಾ ಅಂತ ಹೇಳ್ತಾರೆ. ಯಾವ ಪ್ಯಾನ್? ಈಗ ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡ್ತಿರಲ್ಲ, ಅದು ಪ್ಯಾನಲ್ ಎನ್ಕ್ವೈರಿ ಆಗಲ್ಲ. ಪ್ಯಾನಲ್ ಎನ್ಕ್ವೈರಿ ಆಗ್ತದೆ? ಲೋಕಾಯುಕ್ತದವರೇ ಮಾಡ್ಬೇಕಲ್ಲಪ್ಪ ತನಿಖೆನ. ಪ್ಯಾನಲ್ ಇಲ್ಲ, ಲೋಕಾಯುಕ್ತನೇ ತನಿಖೆ ಮಾಡಬೇಕು. ಅದನ್ನ ಸಂಪೂರ್ಣ ಆದೇಶ ಓದಿದ ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು. ಅದೇನೇ ತನಿಖೆ ಆಗ್ಲಿ ನಾನು ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ, ಯಾವುದೇ ತನಿಖೆ ಆಗ್ಲಿ. ಗೊತ್ತಿದೆ ನನಗೆ ಈಗ ಸ್ಪೆಷಲ್ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಏನಿದೆ ಎತ್ತ ಅನ್ನುವಂಥದ್ದು. ಬಟ್ ಕಂಪ್ಲೀಟ್ ಆದೇಶದ ಪ್ರತಿ ತರಿಸ್ಕೊಳ್ತೀನಿ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಮೇಲೆ ವಕೀಲರ ಜೊತೆ ಚರ್ಚೆ ಮಾಡ್ತೀನಿ, ವಕೀಲರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀನಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾನೀಗ ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇದೆಲ್ಲದರ ಕಡೆಗೆ ನಾನು ಕೂಡ ಒಂದು ಗಮನ ಕೊಟ್ಟಿದ್ದೀನಿ. ಅದರಂತೆ ಯಾವುದೇ ತನಿಖೆಯಲ್ಲಿ ನಾನು ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ. ಇದು ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. ಮುಖ್ಯಮಂತ್ರಿಗಳು ನಿನ್ನೆ ಹೈಕೋರ್ಟ್ ಕೊಟ್ಟಂತ ತೀರ್ಪಿನ ನಂತರದಲ್ಲಿ ಈ PC ಆಕ್ಟ್ 17A ಅಂಡರ್ ತನಿಖೆ ಆಗಬೇಕು ಅನ್ನುವಂಥದ್ದು ರಾಜ್ಯಪಾಲರ ನಿರ್ದೇಶನವನ್ನ ಎತ್ತಿಡಿದಂತ ಸಂದರ್ಭದಲ್ಲಿ ಇದನ್ನೊಂದು ಹೊಸ ರೀತಿಯಾದಂತಹ ವ್ಯಾಖ್ಯಾನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ಅವರು ಈ 218 ವಿಚಾರವಾಗಿ ಮಾತನಾಡ್ತಾ ಅದರ ಅಂಡರ್ ಅಲ್ಲಿ ನಮ್ಗೇನು ತನಿಖೆ ಕೊಟ್ಟಿದ್ದಲ್ಲ, ಅದನ್ನ ಕಂಪ್ಲೀಟ್ ಆಗಿ ಕ್ವಾಶ್ ಮಾಡಿದೆ ಅನ್ನುವಂಥದ್ದನ್ನ ಕೆಲವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಬಟ್ ಕಾನೂನು ತಜ್ಞರು ಹೇಳ್ತಾ ಇರುವಂತ ಪ್ರಕಾರವಾಗಿ ಇಲ್ಲಿ ಇಂಪಾರ್ಟೆಂಟ್ ಇದ್ದಿದೆ 17A. ಇದು ಸಿದ್ದರಾಮಯ್ಯನವರಿಗೆ ಖಂಡಿತ ಇದು ಸಮಸ್ಯೆಯನ್ನ ತಂದೊಡ್ಡುವಂಥದ್ದು, ಜೊತೆಗೆ ಅವರಿಗೆ ಇದು ಹಿನ್ನಡೆ ಆದಂತ ತೀರ್ಪು ಅನ್ನುವಂಥನ ನಿನ್ನೆ ಬಹಳ ಕ್ಲಿಯರ್ ಆಗಿ ಕಾನೂನು ತಜ್ಞರು ಹೇಳ್ತಾ ಇದ್ರು. ಬಟ್ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಳ್ಳೋಕೆ ಸಿದ್ಧ ಇರಲಿಲ್ಲ. ಅವರು ಅದಕ್ಕೆ ಬೇರೆ ತರಣ ಅಂತ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಅದೇನೇ ಇರಲಿ, ಬಟ್ ಇವತ್ತು ಬಹಳಷ್ಟು ಇದಕ್ಕೆ ಸಂಬಂಧಪಟ್ಟಾಗಿನ ಚರ್ಚೆಗಳು ಏನಾಗ್ತಾ ಇತ್ತು ಅಂತ ಅಂದ್ರೆ, ಬಹುಶಃ ಇವರೀಗ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ. ನಿನ್ನೆ ಹೈಕೋರ್ಟ್ ಕೊಟ್ಟಿರುವಂತ ಸೂಚನೆ ಏನಿದೆ ಅದಕ್ಕೆ ತಡೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಏನಾದರೂ ತೀರ್ಪು ಏನಾದ್ರು ಬರುವಂತದ್ದಿದ್ರೆ ಅದಕ್ಕೆ ತಡೆ ತರುವಂತ ಪ್ರಯತ್ನವನ್ನ ಅವ್ರು ಮಾಡಬಹುದು ಅನ್ನುವಂಥದ್ದನ್ನ ನಿನ್ನೆ ಬಹಳಷ್ಟು ವಿಶ್ಲೇಷಣೆಗಳಾಗ್ತಾ ಇತ್ತು. ಬಟ್ ಆ ಮಟ್ಟಿಗಿನ ಆತುರತೆ ಈಗ ಮುಖ್ಯಮಂತ್ರಿಗಳಲ್ಲಿ ನಾವು ಗಮನಿಸ್ತಾ ಇಲ್ಲ. ಬಟ್ ಅದರ ಜೊತೆಗೇನೆ ತನಿಖೆಗೆ ನಾನು ಸಿದ್ಧ ಅನ್ನುವಂತ ಬಹಳ ಕಡ್ಡಿ ತುಂಡಾದಂತ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ನಿಮ್ದೇ ಗಲಾಟೆ ಜಾಸ್ತಿ. ನಿನ್ನೆ
ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು, ಹೈಕೋರ್ಟ್ನಲ್ಲಿ ಅವರು 17A ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಂಪ್ಲೇಂಟ್ ದೂರುದಾರರು ಜನಪ್ರತಿನಿಧಿಗಳ ನೀವೇನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ, ಸುಮ್ಮನೆ ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ, ನಾನು ಈಗ ಕೇರಳ ಕೊಟ್ಟಿದ್ದೀನಿ, ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ನಿಮ್ದೇ ಗಲಾಟೆ ಜಾಸ್ತಿ. ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು, ಹೈಕೋರ್ಟ್ನಲ್ಲಿ ಅವರು 17A ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಂಪ್ಲೇಂಟ್ ದೂರುದಾರರು ಜನಪ್ರತಿನಿಧಿಗಳ ನೀವೇನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ, ಸುಮ್ಮನೆ ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ, ನಾನು ಈಗ ಕೇರಳ ಕೊಟ್ಟಿದ್ದೀನಿ, ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತು ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ?
ಮೇಲ್ಮನವಿ ಸಲ್ಲಿಸಿದೆ ಸರ್. ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನೂ ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿಲ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ನಿನ್ನೆದು ಆಗಿಲ್ಲ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸಿಆರ್ಪಿಸಿ 156 ತನಿಖೆ ಮಾಡ್ಲಿಕ್ಕೆ ಆದೇಶ ಸರ್ಕಾರ ನ್ಯಾಯಮೂರ್ತಿ ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದೆ. ಈ ತನಿಖೆನೂ ಮುಂದುವರಿಯುತ್ತೆ ಸರ್ ಇದ್ರ ನಡುವೆ? ಯಾವುದು ಸರ್ಕಾರ ರಚನೆ ಮಾಡಿದ್ರೆ ಅದಕ್ಕೆ ತಡೆ ಮಾಡಿದಾರ? ಅದಕ್ಕೆ ತಡೆ ಮಾಡಿದಾರ? ಇಲ್ಲ ಇಲ್ಲ ಸರ್. ಅದು ಮುಂದುವರಿಯುತ್ತದೆ. ಅದು ಮೂಡಕ್ಕೆ ಸಂಬಂಧಪಟ್ಟೆ ಮುಂದುವರಿಯುತ್ತದೆ. ಕಮಿಷನ್ಗೆ ತಡೆ ಮಾಡಿಲ್ಲ. ನಾನು ನೋಡಿಲ್ಲ, ಅದಕ್ಕೆ ನಾನು ಹೇಳಿದ್ದು. ಕೇಳಪ್ಪ, ನಾನು ಹೇಳ್ತೀನಿ. ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಓದಿದ ಮೇಲೂ ಕೊಡೋದು. ಯಾಚ್ ಪ್ಯಾಚ್ ಹಾಕಿ ಕೊಡಕ್ಕಾಗುತ್ತಾ? ತನಿಖೆ ಬೇಡ, ಅಗತ್ಯತೆ ಇದೆಯಾ ಅಂತ ಹೇಳ್ತಾರೆ. ಯಾವ ಪ್ಯಾನ್? ಈಗ ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀರಲ್ಲ, ಅದು ಪ್ಯಾನಲ್ ಎನ್ಕ್ವೈರಿ ಆಗಲ್ಲ. ಪ್ಯಾರಲಲ್ ಹೆಂಗೆ ಆಗ್ತದೆ? ಲೋಕಾಯುಕ್ತದವರೇ ಮಾಡ್ಬೇಕಲ್ಲಪ್ಪ ತನಿಖೆನ. ಪ್ಯಾರಲಲ್ ಇಲ್ಲ, ಲೋಕಾಯುಕ್ತನೇ ತನಿಖೆ ಮಾಡಬೇಕು. ಅದನ್ನ ಸಂಪೂರ್ಣ ಆದೇಶ ಓದಿದ ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ ಮಾಡ್ತಾರೆ ಜನಪ್ರತಿನಿಧಿ. ಎಲ್ಲ ತನಿಖೆಗೂ ಸಿದ್ಧ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈಗ ವಿಚಾರ ಇದ್ದಿದ್ದು ಅಂತ ಅಂದ್ರೆ, ಈಗ ನಿನ್ನೆ ಕೊಟ್ಟಿರುವಂತ ಹೈಕೋರ್ಟ್ನ ತೀರ್ಪೇನಿದೆ, ಜೊತೆಗೆ ಇವತ್ತು ಕೊಟ್ಟಿರುವಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ, ಈ ತೀರ್ಪನ್ನ ಪ್ರಶ್ನಿಸಿ ಏನಾದರೂ ಮುಖ್ಯಮಂತ್ರಿಗಳು ಇಲ್ಲಿ ವಿಭಾಗೀಯ ಪೀಠಕ್ಕೆ ಹೋಗ್ತಾರೋ ಅಥವಾ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಬಟ್ ನಾನು ಆಗಲೇ ಹೇಳಿದಾಗೆ ಇವತ್ತೇ ಹೋಗ್ಬೋದು ಅನ್ನುವಂಥ ರೀತಿಯಾಗಿ ನಿನ್ನೆ ಚರ್ಚೆಗಳಾಗ್ತಾ ಇತ್ತು. ಬಟ್ ಆ ಮಟ್ಟಿಗಿನ ಆತುರತೆ ಇಲ್ಲಿ ಮುಖ್ಯಮಂತ್ರಿಗಳಲ್ಲಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ಅದನ್ನು ನಾವು ವಕೀಲರುಗಳ ಜೊತೆಗೆ ಕೂತು ಚರ್ಚೆ ಮಾಡಿ ಅದಾದ ನಂತರ ನಿರ್ಧಾರಕ್ಕೆ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ಈಗ ಆಲ್ರೆಡಿ ಈ ಲೋಕಾಯುಕ್ತ ಈ ಮೂಡಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಸರ್ಕಾರದ ಕಡೆಯಿಂದ ಒಂದು ತನಿಖೆ ಆಗ್ತಾ ಇದೆ. ಅಂದ್ರೆ ಏನೇನು ಗೋಲ್ಮಾಲ್ ಆಗಿದೆ ಮತ್ತೊಂದು ಮಗದೊಂದು ವಿಚಾರವನ್ನ, ಅದು ಕೂಡ ಯಥಾ ಪ್ರಕಾರವಾಗಿ ನಡೆಯುತ್ತೆ. ಏನದು ನಿಲ್ಲಿಸಿ ಅಂತ ಹೇಳಿದಾರಾ? ಇಲ್ವಲ್ಲ, ಅದು ಕೂಡ ಯಥಾ ಪ್ರಕಾರವಾಗಿ ನಡೆಯುತ್ತೆ ಅನ್ನುವಂತಾನು ಹೇಳ್ತಾ ಇದ್ದಾರೆ. ಬಟ್ ವಿಚಾರ ಅಂತ ಅಂದ್ರೆ, ವಿಪಕ್ಷದವ್ರು ಮಾಡ್ತಾ ಇರುವಂತದ್ದು ಆರೋಪ ಅಂತ ಅಂದ್ರೆ, ಸರ್ಕಾರ ನಡೆಸ್ತಾ ಇರುವಂತದ್ದು ಈಗೇನು ತನಿಖೆ ಇದೆಯಲ್ಲ ಮೂಡ ವಿಚಾರವಾಗಿ, ಆ ತನಿಖೆನೇ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ, ಆ ತನಿಖೆನೇ ಕೆಲ ದಾಖಲಾತಿಗಳನ್ನ ತಿರ್ಚೋದಕ್ಕೆ ಈ ರೀತಿಯಾದಂಥದ್ದು ಆರೋಪವನ್ನೆಲ್ಲ ಮಾಡ್ತಾ ಇದ್ರು. ಬಟ್ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತೇನಾದ್ರೂ ವಿಚಾರವಾಗಿ ಅವರು ಹೆಚ್ಚಿನ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಲಿಲ್ಲ. ಬಟ್ ಇನ್ನೊಂದು ಸಂಗತಿ, ಇಲ್ಲಿ ತನಕದ ನಮ್ಮ ರಾಜ್ಯದ ಒಂದು ರಾಜಕೀಯ ಪದ್ಧತಿ ಅಥವಾ ಪರಂಪರೆ ನೋಡಿದಂಥ ಸಂದರ್ಭದಲ್ಲಿ ಈಗ ಮಾಡ್ತಾ ಇದ್ದಂಥ ಟೀಕೆಗಳು ಕೂಡ ಅದಕ್ಕೆ ಅನುಗುಣವಾಗಿ ಏನಿತ್ತು ಅಂತ ಅಂದ್ರೆ, ಮುಖ್ಯಮಂತ್ರಿಗಳು ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಂಥ ಸಂದರ್ಭದಲ್ಲಿ ಅವರು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಅಂತ ಟೈಮ್ನಲ್ಲಿ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಎಷ್ಟು ಅರ್ಹರು ಅನ್ನುವಂಥದ್ದು ಪ್ರಶ್ನೆಯನ್ನ ಈಗ ಮೇಲಿನ ಮೇಲೆ ವಿಪಕ್ಷದವ್ರು ಮಾಡ್ತಾ ಇದ್ದು. ಬಟ್ ಸಿದ್ದರಾಮಯ್ಯನವರು ಅದಕ್ಕೇನೋ ತಲೆ ಕೆಡಿಸ್ಕೊಂಡಂಗೆ ಕಂಡು ಬರ್ತಾ ಇಲ್ಲ.